Hi, good morning students. In our last classes, we are completed Introduction and Kingdom Monera of Biological Classification. Total ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ಎರಡು ಡಿಫ್ರೆಂಟ್ ಥಿಂಗ್ಸ್ಗಳನ್ನ ತಿಳ್ಕೊಂಡಿದ್ವಿ. ಒಂದು RH ವಿಟೇಕರ್ನ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸಲ್ಲಿ ಬರುವಂಥ ನೇಮಿಂಗ್ಸ್ಗಳು, ಒಂದು ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಒನ್ ಕಿಂಗ್ಡಮ್ ಮೊನೇರಾ. ಕಿಂಗ್ಡಮ್ ಮೊನೇರಾ ಅಂದ್ಕೂಡಲೇ ಆಲ್ರೆಡಿ ನೀವು ನೋಟ್ಸಲ್ಲಿ ಪಾಯಿಂಟ್ಸ್ಗಳನ್ನೆಲ್ಲ ನೀಟಾಗಿ ನೋಟ್ ಮಾಡ್ಕೊಂಡಿದ್ದೀರಾ. ಕಿಂಗ್ಡಮ್ ಮೊನೇರಾ, ದಿ ಸೋಲ್ ಮೆಂಬರ್ಸ್ ಆರ್ bacterians. The bacterians are sole member of kingdom Monera ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಆನ್ ದಿ ಬೇಸಿಸ್ ಆಫ್ ಶೇಪ್, ದಿ ಬ್ಯಾಕ್ಟೀರಿಯನ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಕ್ಯಾಟಗರೀಸ್ ಆಗಿ ಏನು ಮಾಡಿದ್ವಿ, ಡಿವೈಡ್ ಮಾಡಿದ್ವಿ. ಇದು ಒಂದು ಪಾಯಿಂಟ್ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್, ಇನ್ ಕಿಂಗ್ಡಮ್ ಮೊನೇರಾ ವಿ ಹ್ಯಾವ್ ಟು ಅಬ್ಸರ್ವ್ ಆರ್ಕಿಬ್ಯಾಕ್ಟೀರಿಯಾ, ಯುಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ ಆ್ಯಂಡ್ ಮೈಕೋಪ್ಲಾಸ್ಮಾ. ಎಲ್ಲದ್ರದ್ದು ನಿಮಗೇನಾಗಿದೆ, ಮೀನಿಂಗ್ ಗೊತ್ತಾಗಿದೆ. ಆರ್ಕಿಬ್ಯಾಕ್ಟೀರಿಯಾ ಮೀನ್ಸ್ ದೋಸ್ ಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೆಸೆಂಟ್ ಇನ್ ಹಾರ್ಶ್ ಕಂಡೀಷನ್. ಯಾವುದ್ಯಾವುದು ಹಾರ್ಶ್ ಕಂಡೀಷನ್ ಆರ್ ಡಿಫಿಕಲ್ಟ್ ಕಂಡೀಷನ್ಸಲ್ಲಿ ಸರ್ವೈವ್ ಆಗುತ್ತೆ, ದಟ್ ಬ್ಯಾಕ್ಟೀರಿಯನ್ಸ್ ಆರ್ ಕಾಲ್ಡ್ ಆರ್ಕಿಬ್ಯಾಕ್ಟೀರಿಯನ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಸೆಕೆಂಡ್ ಒನ್ ಟ್ರೂ ಬ್ಯಾಕ್ಟೀರಿಯನ್ಸ್ ಆರ್ ಯು ಬ್ಯಾಕ್ಟೀರಿಯನ್ಸ್ ಅಂತೇಳಿ ಕರಿತೀವಿ. ಅಂದರೆ ಯು ಬ್ಯಾಕ್ಟೀರಿಯನ್ನ ನಾವು ಇನ್ನೊಂದು ನೇಮಿಂದ ಇಂಡಿಕೇಟ್ ಮಾಡ್ತೀವಿ, ಅಂದರೆ ಟ್ರೂ ಬ್ಯಾಕ್ಟೀರಿಯನ್ಸ್ ಅಂತೇಳಿ ಕರಿತೀವಿ. ದೇ ಆರ್ ಮೊಟೈಲ್ ಆ್ಯಂಡ್ ಕಂಟೈನ್ ಫ್ಲಾಜೆಲ್ಲಾ ಅಂತ ಕ್ಯಾರೆಕ್ಟರ್ಸ್ ನೋಡಿದ್ವಿ. ಥರ್ಡ್ ಒನ್ ನಾವು ನೋಡಿದ್ದು ಸೈನೋಬ್ಯಾಕ್ಟೀರಿಯಾ. ದಿ ಸೈನೋಬ್ಯಾಕ್ಟೀರಿಯಾ ಇಸ್ ಆಲ್ಸೋ ಕಾಲ್ಡ್ ಬ್ಲೂ ಗ್ರೀನ್ ಆಲ್ಗೆ ಅಂತೇಳಿ ಕರಿತೀವಿ. ಆ್ಯಂಡ್ ದೀಸ್ ಬ್ಲೂ ಗ್ರೀನ್ ಆಲ್ಗೆ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ fixation of nitrogen with the help of a specialized cell. That specialized cell is called heterocyst ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ಇಸ್ ಮೈಕೋಪ್ಲಾಸ್ಮಾ, ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡಿದ್ವಿ. ಇದಿಷ್ಟು ನಾವೆಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಕಿಂಗ್ಡಮ್ ಮೊನೇರಾದಲ್ಲಿ ಡಿಸ್ಕಸ್ ಮಾಡಿರುವಂಥ ಪಾಯಿಂಟು. ಬಟ್ ಸ್ಟೂಡೆಂಟ್ಸ್, ಪ್ರತಿಯೊಂದು ವರ್ಡ್ಗಳು, ನೇಮಿಂಗ್ಗಳು, ಕ್ಯಾರೆಕ್ಟರ್ಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಲ್ಲದನ್ನ ನೀಟಾಗಿ ಏನು ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ. ಇದು ಫಸ್ಟ್ ಕಿಂಗ್ಡಮ್, ದಟ್ ಈಸ್ ಕಿಂಗ್ಡಮ್ ಮೊನೇರಾ. ದಿ ಸೆಕೆಂಡ್ ಕಿಂಗ್ಡಮ್ ಈಸ್ ದಿ ಕಿಂಗ್ಡಮ್ ಪ್ರೊಟಿಸ್ಟಾ. ದಿ ಸೆಕೆಂಡ್ ಕಿಂಗ್ಡಮ್ ಈಸ್ ಕಿಂಗ್ಡಮ್ ಪ್ರೊಟಿಸ್ಟಾ. ಇದರಲ್ಲಿ ಫಸ್ಟ್ ಕ್ಯಾರೆಕ್ಟರ್ ನೀವೇನು ಅಬ್ಸರ್ವ್ ಮಾಡ್ತೀರಾ ಅಂದರೆ ಆಲ್ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟ್ಸ್. ಇಲ್ಲಿ ನೋಡಿ ಟರ್ಮ್ ಏನು ಬಂತು ಅಂದರೆ ಯೂಕ್ಯಾರಿಯೋಟ್ಸ್ ಅಂತ ಟರ್ಮ್ ಬಂತು. ಬಟ್ ನಾವು ಪ್ರೀವಿಯಸ್ ಕಿಂಗ್ಡಮ್ ಮೊನೇರಾದಲ್ಲಿ ಯೂಸ್ ಮಾಡಿದ್ದು ಅಲ್ಲಿ ನಾವು ಯೂಸ್ ಮಾಡಿದ ಟರ್ಮ್ ಯಾವುದು, ಪ್ರೊಕ್ಯಾರಿಯೋಟ್ಸ್ ಅಂತ ಟರ್ಮ್ ಯೂಸ್ ಮಾಡ್ತಿದ್ವಿ. ಯಾವಾಗ ಪ್ರೊಟಿಸ್ಟಾ ಬಿಗಿನ್ ಆಯಿತು, ಫಸ್ಟ್ ಟರ್ಮ್ ಏನು ಬಿಗಿನ್ ಆಯ್ತು ನೋಡಿ, ಇಲ್ಲಿ ಆಲ್ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟ್ಸ್ ಆರ್ ಪ್ಲೇಸ್ಡ್ ಅಂಡರ್ ಪ್ರೊಟಿಸ್ಟಾದಲ್ಲಿ ಏನಾಗುತ್ತೆ, ಪ್ರೆಸೆಂಟ್ ಇದೆ. ಮತ್ತು ಇನ್ನೊಂದು ನಿಮಗೆ ಗೊತ್ತಿದೆ, ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್. ಯಾಕಂದರೆ ಈ ಡಿಫ್ರೆನ್ಸಸ್ ಗೊತ್ತಿದ್ರೆ ಮಾತ್ರ ಇವೆಲ್ಲವೂ ನೀಟಾಗಿ ಅರ್ಥ ಆಗೋದು. ಪ್ರೊಕ್ಯಾರಿಯೋಟ್ಸ್ ಅಂದರೆ ಏನು, ಯೂಕ್ಯಾರಿಯೋಟ್ಸ್ ಅಂದರೆ ಏನು. ಯೂಕ್ಯಾರಿಯೋಟ್ಸ್ ಅಂದ್ಕೊಳ್ಳೆ ನಾವು ಮೇಯ್ನಾಗಿ ನೋಡೋದು ಟ್ರೂ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ, ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಆರ್ ಪ್ರೆಸೆಂಟ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. DNA ವಿತ್ ಹಿಸ್ಟೋನ್ ಅಂತ ಬರಿತೀವಿ. 70S ಆ್ಯಂಡ್ 80S ರೈಬೋಸೋಮ್ಸ್ ಆರ್ ಪ್ರೆಸೆಂಟ್ ಅಂತೇಳಿ ಇದಿಷ್ಟು ಕ್ಯಾರೆಕ್ಟರ್ಸ್ ಎಲ್ಲಿ ಆ್ಯಡ್ ಮಾಡ್ತೀವಿ, ಯೂಕ್ಯಾರಿಯೋಟ್ಸಲ್ಲಿ ಆ್ಯಡ್ ಮಾಡ್ತೀವಿ. ಇಲ್ಲಿ ನೋಡಿ ಫಸ್ಟ್ ಪಾಯಿಂಟು, ಆಲ್ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟ್ಸ್ ಆರ್ ಪ್ಲೇಸ್ಡ್ ಅಂಡರ್ ಪ್ರೊಟಿಸ್ಟಾ. ಪ್ರೊಟಿಸ್ಟಾದಲ್ಲಿ ಯಾರು ಬರ್ತಾರೆ, ಯೂಕ್ಯಾರಿಯೋಟ್ಸ್. ಯೂಕ್ಯಾರಿಯೋಟ್ಸ್ ಒಂದು ಟರ್ಮ್ ಏನಾಯಿತು, ಬಿಗಿನ್ ಆಯಿತು. ಓಕೆ, ಬಟ್ ದಿ ಬೌಂಡ್ರೀಸ್ ಆಫ್ ದಿಸ್ ಕಿಂಗ್ಡಮ್ ಆರ್ ನಾಟ್ ವೆಲ್ ಡಿಫೈನ್ಡ್. ಇದರ ಬೌಂಡ್ರಿನ ವೆಲ್ ಡಿಫೈನ್ ಮಾಡಿಲ್ಲ. ಏನಕ್ಕೆ ಅಂದರೆ ಇಲ್ಲೊಂದು ಪಾಯಿಂಟ್ ನೋಡಿ, ಅಕಾರ್ಡಿಂಗ್ ಟು ದಿ ಫೈಲೋಜೆನೆಟಿಕ್ ರಿಲೇಷನ್ಶಿಪ್. ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಅಂದರೆ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿದೆ, ಎವಲ್ಯೂಷನರಿ ರಿಲೇಷನ್ಶಿಪ್ ಆರ್ ಕನ್ಸಿಡರ್ ಆಸ್ ಎ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಅಂತೇಳಿ ಕರಿತೀವಿ. ಅಕಾರ್ಡಿಂಗ್ ಟು ದಿ ಫೈಲೋಜೆನೆಟಿಕ್ ರಿಲೇಷನ್ಶಿಪ್, ದಿ ಕಿಂಗ್ಡಮ್ ಪ್ರೊಟಿಸ್ಟಾ ಇಸ್ ಎನ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಮೊನೇರಾ ಆ್ಯಂಡ್ ಯೂಕ್ಯಾರಿಯೋಟಿಕ್ ಫಂಗೈ. ಇದ್ರ ನಡುವೆ ಏನಾಗುತ್ತೆ, ಕನೆಕ್ಟಿಂಗ್ ಲಿಂಕ್ ಆಗಿ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ದಟ್ಸ್ ವೈ ದಿ ಕಿಂಗ್ಡಮ್ ಆರ್ ನಾಟ್ ವೆಲ್ ಡಿಫೈನ್ಡ್ ಬೌಂಡ್ರೀಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಕ್ಯಾರೆಕ್ಟರ್. ಓಕೆ, ದಿ ಸೆಕೆಂಡ್ ಕ್ಯಾರೆಕ್ಟರ್, ದಿ ಪ್ರೊಟಿಸ್ಟಾ ಆರ್ ಸಾಲಿಟರಿ. ದಟ್ ಮೀನ್ಸ್ ದೇ ಆರ್ ಪ್ರೆಸೆಂಟ್ ಸಿಂಗಲ್. ಕೆಲವೊಂದು ಪ್ರೊಟಿಸ್ಟಾ ಏನಾಗುತ್ತೆ, ಸಿಂಗಲ್ ಆಗಿ ಪ್ರೆಸೆಂಟ್ ಇರುತ್ತೆ, ಅದನ್ನು ಸಾಲಿಟರಿ ಅಂತೇಳಿ ಕರಿತೀವಿ. ಸಮ ಯುನಿಸೆಲ್ಯುಲಾರ್. ಯುನಿಸೆಲ್ಲಾರ್ ಅಂದರೆ ನಿಮಗೆ ಮೀನಿಂಗ್ ಗೊತ್ತಿದೆ. ಓಕೆ, ನೆಕ್ಸ್ಟ್ ಕಲೋನಿಯಲ್. ದಟ್ ಮೀನ್ಸ್ ದಿ ಸಮ್ ಆಫ್ ದಿ ಪ್ರೊಟಿಸ್ಟಾ ಪ್ರೆಸೆಂಟ್ ಇನ್ ಕಾಲೋನೀಸಲ್ಲಿ ಅಥವಾ ಗ್ರೂಪಲ್ಲಿ ಪ್ರೆಸೆಂಟ್ ಇದೆ, ದೇ ಆರ್ ಕನ್ಸಿಡರ್ ಆಸ್ ಎ ಕಲೋನಿಯಲ್ ಅಂತೇಳಿ ಕರಿತೀವಿ. ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಅಗೇನ್ ನೋಡಿ ಟರ್ಮ್ ರಿಪೀಟ್ ಆಗ್ತಿದೆ, ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಅಂದರೆ ದೇ ಹ್ಯಾವ್ ಟ್ರೂ ನ್ಯೂಕ್ಲಿಯಸ್. ಆಲ್ರೆಡಿ ನಿಮಗೆ ಗೊತ್ತಿದೆ ಸ್ಟೂಡೆಂಟ್ಸ್, ದೇ ಹ್ಯಾವ್ ಟ್ರೂ ನ್ಯೂಕ್ಲಿಯಸ್ ಆ್ಯಂಡ್ ಅದರ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್. ನಾನು ಕ್ಲಾಸಲ್ಲಿ ಪ್ರೀವಿಯಸ್ ಹೇಳ್ತಾ ಸೆಲ್ ಆರ್ಗನಲ್ಸ್ ಅಂತೇಳಿ ಟರ್ಮ್ ಯೂಸ್ ಮಾಡಿದೆ. ಅಂದರೆ ಇಲ್ಲಿ ನೋಡಿ ಅದರ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಅಂದರೆ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಲೈಕ್ ಕ್ಲೋರೋಪ್ಲಾಸ್ಟ್, ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಬಾಡೀಸ್ ಆರ್ ಪ್ರೆಸೆಂಟ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಬಿಕಾಸ್
ದಿ ಪ್ರೊಟಿಸ್ಟಾ ಆರ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಯಾವಾಗ ಯೂಕ್ಯಾರಿಯೋಟ್ ಅಂತ ಟರ್ಮ್ ಬರುತ್ತೆ, ಆ ಯೂಕ್ಯಾರಿಯೋಟ್ ಅಂತ ಟರ್ಮ್ ಬಂದ ಕೂಡಲೇ ವಿ ಹ್ಯಾವ್ ಟು ಸಿ ದಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್. ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಮೀನ್ಸ್ ದ ಕಂಟೈನ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂಡ್ DNA ಅಂಡ್ ಹಿಸ್ಟೋನ್ಸ್ ಆರ್ ಪ್ರೆಸೆಂಟ್. ಅದನ್ನು ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಆಲ್ ದಿ ಸೆಲ್ ಆರ್ಗನಲ್ಸ್ ಆರ್ ಪ್ರೆಸೆಂಟ್. ಅಗೇನ್ ದೆ ಶೋ 70S and 80S ರೈಬೋಸೋಮ್ ಪ್ರಾಪರ್ಟೀಸ್ ಏನಾಗುತ್ತೆ ಪ್ರೆಸೆಂಟ್ ಇದೆ. ದಟ್ ಈಸ್ ದಿ ಮೈನ್ ಫೀಚರ್ ಆಫ್ ಯೂಕ್ಯಾರಿಯೋಟ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಓವರ್ ಆಲ್ ಆಗಿ ನೋಡಿದ್ದು 2 ಪಾಯಿಂಟು. ಫಸ್ಟ್ ಪಾಯಿಂಟು ಸಿಂಗಲ್ ಸೆಲ್ಡ್ ಅಂದರೆ ಯೂಕ್ಯಾರಿಯೋಟ್ಸ್ ಎಲ್ಲ ಪ್ರೆಸೆಂಟ್ ಬರುತ್ತೆ ಪ್ರೊಟಿಸ್ಟಾದಲ್ಲಿ. ಸೆಕೆಂಡ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ದು ಯೂನಿಸೆಲ್ಯುಲಾರ್, ಸಾಲಿಟರಿ, ಕಲೋನಿಯಲ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮಲ್ಲಿ ಏನು ಕ್ಯಾರೆಕ್ಟರ್ಸ್ ಇದೆ ಅದಷ್ಟನ್ನು ಇಲ್ಲಿ ನಾವೇನು ಮಾಡಿದ್ದೀವಿ, ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಅಬ್ಸರ್ವ್ ಮಾಡಿದ್ದಾರೆ ಪ್ರೊಟಿಸ್ಟಾದು. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ನೋಡಿ. ದಿ ಪ್ರೊಟಿಸ್ಟಾ ಮೇ ಶೋ ಲೊಕೊಮೋಷನ್. ದಿ ಪ್ರೊಟಿಸ್ಟಾ ಶೋ ಲೊಕೊಮೋಷನ್ ಅಂದರೆ ಮೂಮೆಂಟು. ಲೊಕೊಮೋಟ್ರಿ ಆರ್ಗನ್ಸ್ಗಳೇನಾಗಿದೆ ಪ್ರೆಸೆಂಟ್ ಇದೆ. ಯಾವಾಗ ಆರ್ಗ್ಯಾನಿಸಮಲ್ಲಿ ಲೊಕೊಮೋಟ್ರಿ ಆರ್ಗನ್ಸ್ ಪ್ರೆಸೆಂಟ್ ಇರುತ್ತೆ, ದೇ ಶೋ ಲೊಕೊಮೋಷನ್. ಇಲ್ಲಿ ನೋಡಿ ಲೊಕೊಮೋಟ್ರಿ ಆರ್ಗನ್ಸ್ ಯಾವ್ದು ಪ್ರೆಸೆಂಟ್ ಇದೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೀಲಿಯಾ, ಫ್ಲಾಜೆಲಾ ಆ್ಯಂಡ್ ಸೂಡೋಪೋಡಿಯಾ ಆರ್ ದಿ ಲೊಕೊಮೋಟ್ರಿ ಆರ್ಗನ್ಸ್ ಅಂತೇಳಿ ಕರಿತೀವಿ. ಇವೆಲ್ಲದ್ರದ್ದು ಮೀನಿಂಗು ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಮಾತ್ರ ಜಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ದಿ ಪ್ರೊಟಿಸ್ಟಾ ವಿಚ್ ಶೋ ಲೊಕೊಮೋಷನ್. ಯಾವಾಗ ಲೊಕೊಮೋಷನ್ ಅಂತ ಪಾಯಿಂಟ್ ಇಂಡಿಕೇಟ್ ಆಗುತ್ತೆ, ದೆ ಕಂಟೈನ್ ಲೊಕೊಮೋಟ್ರಿ ಆರ್ಗನ್ಸ್. ಲೊಕೊಮೋಟ್ರಿ ಆರ್ಗನ್ಸ್ ಆರ್ ಸೀಲಿಯಾ, ಫ್ಲಾಜೆಲಾ ಆ್ಯಂಡ್ ಸೂಡೋಪೋಡಿಯಾ ಆರ್ ದಿ ಲೊಕೊಮೋಟ್ರಿ ಆರ್ಗನ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ದಿ ಕೈಂಡ್ಸ್ ಆಫ್ ನ್ಯೂಟ್ರಿಷನ್. ಕೈಂಡ್ಸ್ ಆಫ್ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೆ ಮೋಡ್ ಆಫ್ ನ್ಯೂಟ್ರಿಷನ್ ಅಂತೇಳಿ. ಪ್ರೊಟಿಸ್ಟಾದಲ್ಲಿ ಮೋಡ್ ಆಫ್ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡಿದ್ರೆ ಒನ್ ಈಸ್ Heterotrophic mode of nutrition and second one is heterotrophic mode of nutrition. ಎರಡು ಟೈಪ್ ಆಫ್ ನ್ಯೂಟ್ರಿಷನ್ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದರೆ ಪ್ರೊಟಿಸ್ಟಾದಲ್ಲಿ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, heterotrophic mode of nutrition ಅಂದರೆ ನಿಮಗೆ ಗೊತ್ತಿದೆ. Those organisms they synthesize their own food, they are considered as a heterotrophic mode of nutrition ಅಂತೇಳಿ ಕರಿತೀವಿ. Those which are depends on ಅದರ್ ಆರ್ಗ್ಯಾನಿಸಮ್ ದೇ ಆರ್ ಕನ್ಸಿಡರ್ ಆಸ್ ಎ ಹೆಟರೋಟ್ರೋಪಿಕ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಪ್ರೊಟಿಸ್ಟಾದಲ್ಲಿ ಆಟೋಟ್ರೋಪಿಕ್ ಮೋಡು ಇದೆ, ಹೆಟರೋಟ್ರೋಪಿಕ್ ಮೋಡ್ನ ಅಬ್ಸರ್ವ್ ಮಾಡ್ತೀವಿ. ಹೆಟರೋಟ್ರೋಪಿಕ್ ಮೋಡಲ್ಲಿ ಸ್ಯಾಪ್ರೋಫೈಟಿಕ್ ಆ್ಯಂಡ್ ಆಲ್ಸೋ ಪ್ಯಾರಾಸೈಟಿಕ್ ಮೋಡ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಓಕೆ, ಇದನ್ನು ನಾವೇನಂತೀವಿ ಅಂದರೆ ಮೋಡ್ ಆಫ್ ನ್ಯೂಟ್ರಿಷನ್ ಅಂತೇಳಿ ಕರಿತೀವಿ. ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಪ್ರೆಸೆಂಟ್ ಆ್ಯಂಡ್ ಆಲ್ಸೋ ಹೆಟರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಪ್ರೊಟಿಸ್ಟಾದಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದು ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಪ್ರೊಟಿಸ್ಟಾ ರೀಪ್ರೊಡ್ಯೂಸ್ asexual and also sexual. Both asexual method of reproduction is present and also sexual mode of reproduction ನಾವೇನು ಮಾಡ್ತೀವಿ, ಪ್ರೊಟಿಸ್ಟಾದಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದಿ ಫೀಚರ್ಸ್ ಆಫ್ ಪ್ರೊಟಿಸ್ಟಾ ಕಿಂಗ್ಡಮ್. ಪ್ರೊಟಿಸ್ಟಾದಲ್ಲಿ ನೋಡುವಂಥ ಕೆಲವೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳನ್ನ ನಾವೇನು ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಒಂದ್ಸಲ ಆಗಲೇ ಕ್ಯಾರೆಕ್ಟರ್ಸ್ನ ಅಬ್ಸರ್ವ್ ಮಾಡಿದೆ ನೋಡಿ. ಫಸ್ಟು ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟ್ ಅಂತ ಟರ್ಮ್ ಯೂಸ್ ಮಾಡಿದ್ವಿ. ಒಂದು ಇಂಪಾರ್ಟೆಂಟ್ ಥಿಂಗ್, ಸಾಲಿಟರಿ, ಯೂನಿಸೆಲ್ಯುಲಾರ್, ಕಲೋನಿಯಲ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಅಂತ ಸ್ಟಡಿ ಮಾಡಿದ್ವಿ. ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮಲ್ಲಿ ಏನು ಕ್ಯಾರೆಕ್ಟರ್ಸ್ ಇದೆ ಇದಿಷ್ಟನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ನೋಡಿದರೆ ಲೋಕೋಮೋಟ್ರಿ ಆರ್ಗನ್ಸ್ ಆರ್ ಪ್ರೆಸೆಂಟ್, ಮೋಡ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಮೋಡ್ ಆಫ್ ರೀಪ್ರೊಡಕ್ಷನ್, ಇದಿಷ್ಟು ಕ್ಯಾರೆಕ್ಟರ್ಸ್ಗಳನ್ನ ಏನು ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವುದು ಅಂದರೆ ದಿ ಪ್ರೊಟಿಸ್ಟಾ ಇನ್ಕ್ಲೂಡ್ ಫಾಲೋಯಿಂಗ್ ಗ್ರೂಪ್ಸ್. ಕ್ಲೀನಾಗೆ ಇದಿಷ್ಟನ್ನು ಇಂಡಿಕೇಟ್ ಮಾಡ್ಕೊಳ್ಳಿ. ಪ್ರೊಟಿಸ್ಟಾ ಇನ್ಕ್ಲೂಡ್ಸ್ ದಿ ಫಾಲೋಯಿಂಗ್ ಗ್ರೂಪ್. ದಿ ಫಸ್ಟ್ ಒನ್ ಕ್ರೈಸೋಫೈಟಾ, ಸೆಕೆಂಡ್ ಒನ್ ಡಿನೋಫ್ಲಾಜೆಲೇಟಾ, ಥರ್ಡ್ ಒನ್ ಯೂಗ್ಲಿನಾಯ್ಡ್ಸ್, ಫೋರ್ತ್ ಒನ್ ಸ್ಲೈಮ್ ಮೋಲ್ಡ್, ಫಿಫ್ತ್ ಒನ್ ಪ್ರೋಟೋಸೋವನ್ಸ್. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ, ಕ್ಲೀನಾಗಿ ಹೇಳಿ. ಕ್ರೈಸೋಫೈಟಾ ಫಸ್ಟ್ ಒನ್, ಸೆಕೆಂಡ್ ಒನ್ ಡಿನೋಫ್ಲಾಜೆಲೇಟ್ಸ್, ಥರ್ಡ್ ಒನ್ ಯೂಗ್ಲಿನಾಯ್ಡ್ಸ್, ಫೋರ್ತ್ ಒನ್ ಸ್ಲೈಮ್ ಮೋಲ್ಡ್ಸ್ ಆ್ಯಂಡ್ ಫಿಫ್ತ್ ಒನ್ ಪ್ರೋಟೋಸೋವನ್ಸ್. ಇವತ್ತಿನ ಕ್ಲಾಸಲ್ಲಿ ಇವು ಮೂರನ್ನು ಡಿಸ್ಕಸ್ ಮಾಡೋಣ. ಯಾವ ಮೂರು ಥಿಂಗ್ಸ್ ಅಂದರೆ ಕ್ರೈಸೋಫೈಟಾ, ಡಿನೋಫ್ಲಾಜೆಲೇಟ್ಸ್ ಆ್ಯಂಡ್ ಯೂಗ್ಲಿನಾಯ್ಡ್ಸ್. ಓಕೆ, ಹಾಗಾದರೆ ಅದರಲ್ಲಿ ಫಸ್ಟ್ ಹೆಡಿಂಗ್ ಚೂಸ್ ಮಾಡಿದ್ರೆ ದಿ ಫಸ್ಟ್ ಒನ್ ಈಸ್ ಕ್ರೈಸೋಫೈಟ್ಸ್. ನೇಮ್ ಇಂಡಿಕೇಟ್ ಮಾಡ್ಕೊಳ್ಳಿ, ಕ್ರೈಸೋಫೈಟ್ಸ್ ಆರ್ ಕ್ರೈಸೋಫೈಟಾ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ.
ಕ್ರೈಸೋಫೈಟ್ಸ್ ಅಂದ ಕೂಡಲೇ ದಿಸ್ ಗ್ರೂಪ್ ಇನ್ಕ್ಲೂಡ್ ಡಯಟಮ್ಸ್ ಆ್ಯಂಡ್ ಗೋಲ್ಡನ್ ಆಲ್ಗೆ. ಅಂದರೆ ಕ್ರೈಸೋಫೈಟ್ಸ್ ಅಲ್ಲಿ ನಾವು ಮೈನ್ ಆಗಿ ಅಬ್ಸರ್ವ್ ಮಾಡುವಂಥ ಮೆಂಬರ್ಸ್ ಯಾರು ಅಂದರೆ ಒನ್ ಈಸ್ ಡಯಟಮ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಗೋಲ್ಡನ್ ಆಲ್ಗೆ. ಇವೆರಡೂ ವರ್ಡ್ ಯಾವಾಗಲೂ ನೆನ್ಪಿಟ್ಕೋಬೇಕು. ಕ್ರೈಸೋಫೈಟ್ಸ್ ಇನ್ಕ್ಲೂಡ್ one is diatoms and second one is golden algae. Okay, they are found in fresh water ಅಂತ ನಿಮಗೆ ಗೊತ್ತಿದೆ, ಆಸ್ ವೆಲ್ ಆಸ್ ಮೆರೈನ್ ಎನ್ವೈರನ್ಮೆಂಟ್. ನಾವೇನು ಡಯಟಮ್ಸ್ ಮತ್ತು ಗೋಲ್ಡನ್ ಆಲ್ಗೆ ಅಂತ ಇಂಡಿಕೇಟ್ ಮಾಡ್ತಿದ್ದೀವಿ. ದೀಸ್ ಡಯಟಮ್ಸ್ ಆ್ಯಂಡ್ ಗೋಲ್ಡನ್ ಆಲ್ಗೆ ವಿಚ್ ಆರ್ ಪ್ರೆಸೆಂಟ್ ಇನ್ ಫ್ರೆಶ್ ವಾಟರ್ ಆ್ಯಂಡ್ ಆಲ್ಸೋ ಮೆರೈನ್ ವಾಟರ್ಲು ನಾವೇನು ಮಾಡ್ತೀವಿ, ಒಬ್ಸರ್ವ್ ಮಾಡ್ತೀವಿ. ಇದು ಫಸ್ಟ್ ಫೀಚರ್ ಆಯಿತು. ಸ್ಟೂಡೆಂಟ್ ನೆನ್ಪಿಟ್ಕೊಳ್ಳಿ, ಒಂದು ಡಯಟಮ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಗೋಲ್ಡನ್ ಆಲ್ಗೆ. ಓಕೆ, ಈಗ ಸೆಕೆಂಡ್ ಪಾಯಿಂಟ್ ನೋಡಿ, ದೇ ಹ್ಯಾವ್ ಸೆಲ್ ವಾಲ್. ದೇ ಹ್ಯಾವ್ ಸೆಲ್ ವಾಲ್. ಈಗ ನಾವು ಸೆಲ್ ಅಂತ ನೋಡಿದ್ರೆ ಅದ್ರ ಮೇಲಿರುವಂಥ ವಾಲ್ನ ನಾವೇನಂತ ಕರಿತೀವಿ, ಸೆಲ್ ವಾಲ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ದೇ ಹ್ಯಾವ್ ಸೆಲ್ ವಾಲ್. ದಟ್ ಸೆಲ್ ವಾಲ್ ಕಂಟೈನ್ ಏನು ಪ್ರೆಸೆಂಟ್ ಇದೆ, ಸೆಲ್ಯುಲೋಸ್ ಪ್ರೆಸೆಂಟ್ ಇದೆ ವಿತ್ ಡೆಪಾಸಿಟ್ ಆಫ್ ಯಾವುದ್ರ ಡೆಪಾಸಿಟ್ ಇದೆ, ಸಿಲಿಕಾ. ಈ ಪಾಯಿಂಟ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ದೇ ಹ್ಯಾವ್ ಸೆಲ್ ವಾಲ್. ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ವಿತ್ ಡೆಪಾಸಿಟ್ ಆಫ್ ಸಿಲಿಕಾ. ಇದನ್ನ ಸೆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಸೆಲ್ ವಾಲ್. ಸೆಲ್ ವಾಲ್ ಕಂಟೈನ್ ಸೆಲ್ಯುಲೋಸ್. ದಟ್ ಸೆಲ್ ವಾಲ್ ಶೋ ಡೆಪೋಸಿಷನ್ ಆಫ್ ಸಿಲಿಕಾ. ಡೆಪೋಸಿಷನ್ ನಾವೇನು ಮಾಡ್ತೀವಿ, ಒಬ್ಸರ್ವ್ ಮಾಡ್ತೀವಿ. ಯಾವಾಗ ಸಿಲಿಕಾ ಡೆಪೋಸಿಷನ್ ಇರುತ್ತೆ, ನೆಕ್ಸ್ಟ್ ಲೈನ್ ನೋಡಿ, ವಿಚ್ ಗಿವ್ಸ್ ಗ್ಲಾಸ್ ಅಪಿಯರೆನ್ಸ್. ಅಂದರೆ ನಿಮಗೆ ಯಾವ ಥರ ಅಂದರೆ, ಈ ಡಯಟಮ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗ್ಲಾಸ್ ಫಿನಿಶಿಂಗಲ್ಲಿ ಏನು ಮಾಡ್ತಾ ಕಾಣಿಸ್ತಾ ಇರುತ್ತೆ. ಏನಕ್ಕೆ ಆ ಥರ ಅಪಿಯರೆನ್ಸ್ ಬರ್ತಾ ಇದೆ ಅಂದರೆ, ಬಿಕಾಸ್ ಆಫ್ ಡೆಪೋಸಿಷನ್ ಆಫ್ ಸಿಲಿಕಾ ಡೆಪೋಸಿಷನ್ಸ್ ಏನಾಗಿರುತ್ತೆ ಪ್ರೆಸೆಂಟ್ ಇದೆ. ಇಲ್ಲೊಂದು ಡಯಾಗ್ರಾಮ್ ಅಥವಾ ಫೋಟೋಗ್ರಫಿ ಇದೆ ನೋಡಿ. ಇಲ್ಲಿ ನೋಡಿ, ಈ ಫೋಟೋಗ್ರಫಿ ನಿಮಗೆ ಕಾಣಿಸ್ತಿದೆ. ಇಲ್ಲಿ ಕಾಣಿಸ್ತಿದೆಲ್ಲ, ಇದೆಲ್ಲವೂ ಡಯಟಮ್ಸ್. 1 2 3 4 5 ನಂಬರ್ ಆಫ್ ಡಯಟಮ್ಸ್ ಇದೆ. ಬಟ್ ಈ ಡಯಟಮ್ಸ್ನ ಅಬ್ಸರ್ವ್ ಮಾಡಿ, ಈ ಡಯಟಮ್ಸ್ನ ಅಪಿಯರೆನ್ಸ್ ಏನಾಗುತ್ತೆ ನಿಮ್ಗೆ ಅಂದರೆ ಗ್ಲಾಸ್ ಅಪಿಯರೆನ್ಸ್ ಕಾಣಿಸ್ತಿದೆ. ಏನಕ್ಕೆ ಗ್ಲಾಸ್ ಅಪಿಯರೆನ್ಸ್ ಕಾಣಿಸ್ತಿದೆ ಅಂದರೆ, ಇಟ್ ಕಂಟೈನ್ ಆರ್ ಡೆಪೋಸಿಷನ್ ಆಫ್ ಸಿಲಿಕಾ. ಯಾವಾಗ ಸಿಲಿಕಾ ಡೆಪೋಸಿಷನ್ಸ್ ಇರುತ್ತೆ, ದಟ್ ಸಿಲಿಕಾ ಡೆಪೋಸಿಷನ್ ವಿಚ್ ಗಿವ್ಸ್ ಎ ಗ್ಲಾಸ್ ಅಪಿಯರೆನ್ಸ್ ಏನಾಗುತ್ತೆ, ನಾವು ಡಯಟಮ್ಸ್ ಅಲ್ಲಿ ಏನು ಮಾಡ್ತೀವಿ, ಒಬ್ಸರ್ವ್ ಮಾಡ್ತೀವಿ. ಇಟ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಫೀಚರ್. ನೋಡಿ, ಪ್ರತಿಯೊಂದನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಪ್ರತಿಯೊಂದರಲ್ಲೂ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂದರೆ ಗ್ಲಾಸ್ ಅಪಿಯರೆನ್ಸ್ ಕಾಣಿಸ್ತಿದೆ. ಏನಕ್ಕೆ ಗ್ಲಾಸ್ ಅಪಿಯರೆನ್ಸ್ ಕಾಣಿಸ್ತಿದೆ ಅಂದರೆ, ಬಿಕಾಸ್ ಆಫ್ ಡೆಪೋಸಿಷನ್ ಆಫ್ ಸಿಲಿಕಾ. ಓಕೆ, ಇದು ನಾವು ಇಂಡಿಕೇಟ್ ಮಾಡುವಂಥ ಸೆಕೆಂಡ್ ಪಾಯಿಂಟ್. ಇಲ್ಲಿ ನೋಡಿ, ದೇ ಹ್ಯಾವ್ ಸೆಲ್ ವಾಲ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ವಿತ್ ಡೆಪಾಸಿಟ್ಸ್ ಆಫ್ ಸಿಲಿಕಾ ವಿಚ್ ಗಿವ್ಸ್ ಗ್ಲಾಸ್ ಅಪಿಯರೆನ್ಸ್. ಏನಕ್ಕೆ ಗ್ಲಾಸ್ ಅಪಿಯರೆನ್ಸ್ ಬಂದಿದೆ, ಬಿಕಾಸ್ ಆಫ್ ದಿ ಸಿಲಿಕಾ. ಇದು ಸೆಕೆಂಡ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಇನ್ ಡಯಟಮ್ಸ್ ದಿ ಸೆಲ್ ವಾಲ್ ಫಾರ್ಮ್ ಟೂ ಥಿನ್ ಓವರ್ಲ್ಯಾಪಿಂಗ್ ಶೆಲ್ಸ್. ಈಗ ಫಾರ್ ಎಕ್ಸಾಂಪಲ್ ಅಗೈನ್ ಫೋಟೋಗ್ರಫಿ ಅಬ್ಸರ್ವ್ ಮಾಡಿ. ಈಗ ಇದನ್ನು ಒಂದು ಡಯಾಟಮ್ ತಗೊಳ್ಳಿ. ಈ ಡಯಾಟಮಲ್ಲಿ ನೋಡಿ, ಈಗ ಟೂ ಥಿನ್ ಓವರ್ಲ್ಯಾಪಿಂಗ್ ಶೆಲ್ಸ್. ಟೂ ಥಿನ್ ಓವರ್ಲ್ಯಾಪಿಂಗ್ ಶೆಲ್ಸ್ ಇದೆ. ಈ ಟೂ ಥಿನ್ ಓವರ್ಲ್ಯಾಪಿಂಗ್ ಶೆಲ್ ಏನು ಮಾಡುತ್ತೆ, ನೀಟಾಗಿ ಫಿಟ್ ಮಾಡೋಕ್ಕೆ ಅಥವಾ ಕ್ಲೀನಾಗಿ ಫಿಕ್ಸ್ ಆಗಲಿಕ್ಕೆ ಅಥವಾ ಕ್ಲೀನಾಗಿ ಅರೇಂಜ್ ಆಗಲಿಕ್ಕೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ಇದು ಒನ್ ಶೆಲ್, ಇದು ಸೆಕೆಂಡ್ ಶೆಲ್. ಇಲ್ಲಿ ನೀಟಾಗಿ ಫೋಟೋಗ್ರಫಿ ನೋಡಿ. ಅಗೇನ್ ಈಗ ಕ್ಯಾರೆಕ್ಟ್ರಿಗೆ ಬರೋದಾರೆ. ಇನ್ ಡಯಟಮ್ಸ್ ಸೆಲ್ ವಾಲ್ ಫಾರ್ಮ್ ಟೂ ಥಿನ್ ಓವರ್ಲ್ಯಾಪಿಂಗ್ ಶೆಲ್ಸ್. ಟೂ ಥಿನ್ ಓವರ್ಲ್ಯಾಪಿಂಗ್ ಶೆಲ್ಸ್ ವಿಚ್ ಫಿಟ್ ಟುಗೆದರ್ ಆಸ್ ಎ ಸೋಪ್ ಬಾಕ್ಸ್. ನೀವು ಯಾವಾಗ ಸೋಪ್ ಬಾಕ್ಸ್ ಅಬ್ಸರ್ವ್ ಮಾಡ್ತೀರಾ, ಸೋಪ್ ಬಾಕ್ಸಲ್ಲಿ ಏನಾಗುತ್ತೆ, ನಾವು ಕ್ಲೀನಾಗಿ ಮೇಲ್ಗಡೆಯಿಂದ ಕ್ಯಾಪ್ ಹಾಕಿದಾಗ ಏನಾಗುತ್ತೆ, ನೀಟಾಗಿ ಫಿಕ್ಸ್ ಆಗುತ್ತೆ. ಇದರಲ್ಲೂ ಅಷ್ಟೇ ಎರಡು ಓವರ್ಲ್ಯಾಪಿಂಗ್ ಶೆಲ್ ಏನು ಮಾಡುತ್ತೆ, ನೀಟಾಗಿ ಫಿಟ್ ಅರೇಂಜ್ಮೆಂಟಿಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಸೆಲ್ ವಾಲ್ ಅಂತೇಳಿ ಕರಿತೀವಿ. ಈ ಒಂದು ಕ್ಲೀನಾಗೆ ಫಿಟ್ ಅರೇಂಜ್ಮೆಂಟಿಗೆ ಸಪೋರ್ಟ್ ಮಾಡೋದು ಯಾರು, ಸೆಲ್ ವಾಲ್. ಆ ಸೆಲ್ ವಾಲ್ ಅರೇಂಜ್ಮೆಂಟ್ ಯಾವ ಥರ ಅಂದರೆ, ಇಟ್ ಫಾರ್ಮ್ ಟೂ ಥಿನ್ ಓವರ್ಲ್ಯಾಪಿಂಗ್ ಶೆಲ್ಸ್ ಏನಾಗಿರುತ್ತೆ ಪ್ರೆಸೆಂಟ್ ಇದೆ. ದಟ್ ಟೂ ಥಿನ್ ಓವರ್ಲ್ಯಾಪಿಂಗ್ ಶೆಲ್ ವಿಚ್ ಫಿಟ್ ಟುಗೆದರ್ ಆಸ್ ಎ ಸೋಪ್ ಬಾಕ್ಸ್ ಥರ ಏನಾಗುತ್ತೆ, ನೀಟಾಗಿ ಫಿಕ್ಸ್ ಆಗುತ್ತೆ. ದಿಸ್ ಇಸ್ ಅಬೌಟ್ ದಿ ಥರ್ಡ್ ಕ್ಯಾರೆಕ್ಟರ್ ಅಂತೇಳಿ ಕರಿತೀವಿ. ಥರ್ಡ್ ಕ್ಯಾರೆಕ್ಟರ್ ನೋಡಿ ಮತ್ತೆ ಫರ್ದರ್ ಕಂಟಿನ್ಯೂ ಆಗುತ್ತೆ. ಯಾವ ಥರ ಅಂದರೆ, ದಿ ವಾಲ್ಸ್ ಆರ್ ಎಂಬೀಡೆಡ್ ವಿತ್ ದಿ ಸಿಲಿಕಾ, ದಸ್ ದಿ ವಾಲ್ ಆರ್ ಇಂಡೆಸ್ಟ್ರಕ್ಟಿಬಲ್ ಅಂತೇಳಿ ಕರಿತೀವಿ. ಅಂದರೆ ಪಾಯಿಂಟ್ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಮೈನ್ ದಿ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸಿಲಿಕಾ. Cell wall is made up of
ಸಿಲಿಕಾ. ಯಾವಾಗ ಸೆಲ್ ವಾಲ್ ಸಿಲಿಕಾದಿಂದ ಫಾರ್ಮೇಷನ್ ಆಗಿರುತ್ತೆ, ದೇ ಆರ್ ಕಂಪ್ಲೀಟ್ಲಿ ಇಂಡೆಸ್ಟ್ರಕ್ಟಿಬಲ್ ಅಂತೇಳಿ ಕರಿತೀವಿ. ಅದು ಭಾಳ ಬೇಗ ಹಾಳಾಗಲ್ಲ, ಓಕೆ, ಭಾಳ ಬೇಗ ನಾಶ ಆಗಲ್ಲ ಅಂತೇಳಿ ನಾವು ಕನ್ನಡದಲ್ಲಿ ಹೇಳ್ಬೋದು. ಇಂಡೆಸ್ಟ್ರಕ್ಟಿಬಲ್ ಅಂದರೆ ಭಾಳ ಬೇಗ ನಾಶ ಆಗಲ್ಲ ಅಂತೇಳಿ ನಾವು ಟರ್ಮ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಯಾವ ಥರ ಅಂದರೆ, ಈಗ ಪಾಯಿಂಟು ಇಂಡೆಸ್ಟ್ರಕ್ಟಿಬಲ್ ಅಂತೇಳಿ ಹೇಳಿಬಿಟ್ಟು ವಿತಿನ್ ಬ್ರ್ಯಾಕೆಟ್ ನಾವೇನು ಮಾಡಿದ್ದೀವಿ, ಡಯಟಮೇಷಿಯಸ್ ಅರ್ತ್ ಅಂತೇಳಿ ಟರ್ಮ್ ಯೂಸ್ ಮಾಡಿದ್ದೀವಿ. ಡಯಟಮೇಷಿಯಸ್ ಅರ್ತ್ ಅಂದರೆ ಸ್ಟೂಡೆಂಟ್ಸ್ ಪಾಯಿಂಟ್ ನೋಡಿ ನೀಟಾಗಿ ಕ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ದಿ ಸೆಲ್ ವಾಲ್ ಈಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಸಿಲಿಕಾ. ಯಾವಾಗ ಸೆಲ್ ವಾಲಲ್ಲಿ ಸಿಲಿಕಾ ಇರುತ್ತೆ, ಈಗ ಅಲ್ಲಿ ನಾನು ಡಯಾಗ್ರಾಮ್ ತೊಗೊತೀನಿ ನೋಡಿ, ಇದನ್ನು ಒಂದು ಸೆಲ್ ಅಂತ ಮಾಡಿ, ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೆ ಒಂದು ಇಮ್ಯಾಜಿನರಿ ಡಯಾಗ್ರಾಮ್ ಹಾಕ್ತಿರೋದಿಲ್ಲಿ. ಓಕೆ, ಇದರಲ್ಲಿ ಏನಾಗಿದೆ, ಸಿಲಿಕಾ ಪ್ರೆಸೆಂಟ್ ಇದೆ. ಓಕೆ, ಯಾವಾಗ ಸಿಲಿಕಾ ಸೆಲ್ ವಾಲಲ್ಲಿ ಪ್ರೆಸೆಂಟ್ ಇದೆ, ಇಟ್ ಈಸ್ ಕಂಪ್ಲೀಟ್ಲಿ ರಿಜಿಡ್. ಆಗ ಸೆಲ್ ವಾಲ್ ಏನಾಗಿರುತ್ತೆ, ರಿಜಿಡ್ ಆಗಿರುತ್ತೆ, ಕೆನಾಟ್ ಬಿ ಈಸಿಲಿ ಡೆಸ್ಟ್ರಾಯಬಲ್. ಸೆಲ್ ವಾಲ್ ಏನಾಗುತ್ತೆ, ಭಾಳ ಬೇಗ ಡೆಸ್ಟ್ರಾಯ್ ಆಗಲ್ಲ. ಒಂದು ಇಂಪಾರ್ಟೆಂಟ್ ಥಿಂಗ್, ಬಿಕಾಸ್ ದೇ ಆರ್ ಮೇಡ್ ಅಪ್ ಆಫ್ ಸಿಲಿಕಾ. ಓಕೆ, ವೆನ್ ದಿ ಡಯಟಮ್ ಡೈ, ಯಾವಾಗ ಡಯಟಮ್ ಸತ್ತೋಗುತ್ತೆ, all these contents or the cell wall contents are deposit in their habitat. ಅದರ ಹ್ಯಾಬಿಟಾಟಲ್ಲಿ ಏನಾಗುತ್ತೆ, ಸೆಲ್ ವಾಲ್ ಕಂಟೆಂಟ್ಸ್ ಎಲ್ಲ ಏನಾಗುತ್ತೆ, ಡೆಪಾಸಿಟ್ ಆಗುತ್ತೆ. ಆ್ಯಂಡ್ ಇಟ್ ಫಾರ್ಮ್ಸ್ ಅಂದರೆ ಆ ಸೆಲ್ ವಾಲ್ ಕಂಟೆಂಟ್ಸ್ ಎಲ್ಲ ಏನಾಗುತ್ತೆ, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ಡ್ ಆಸ್ ಎ ಡಯಟಮೇಷಿಯಸ್ ಅರ್ತ್ ಅಂತೇಳಿ ಕರಿತೀವಿ. ಪಾಯಿಂಟ್ ನೀಟಾಗಿ ಕ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಡಯಟಮೇಷಿಯಸ್ ಅರ್ತ್ ಅಂದರೆ ನಾವೇನು ಡಯಟಮ್ಸಲ್ಲಿ ಸೆಲ್ ವಾಲ್ ನೋಡ್ತೀವಿ, ಆ ಸೆಲ್ ವಾಲಲ್ಲಿ ಸಿಲಿಕಾ ಪ್ರೆಸೆಂಟ್ ಇದೆ. ಓಕೆ, ಸಿಲಿಕಾ ಯಾವಾಗಲೂ ಏನಾಗಿರುತ್ತೆ, ರಿಜಿಡ್ ಆಗಿರುತ್ತೆ. ಇಟ್ ಕೆನಾಟ್ ಬಿ ಡೆಸ್ಟ್ರಾಯಬಲ್, ಅದನ್ನು ನಾವು ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಓಕೆ, ಹಾಗಾಗಿ ವೆನ್ ದಿ ಡಯಟಮ್ ಡೈ, ಯಾವಾಗ ಸತ್ತೋಗುತ್ತೆ, ದಿ ಸೆಲ್ ವಾಲ್ ಕಂಟೆಂಟ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಡೆಪಾಸಿಟೆಡ್ ಇನ್, ಎಲ್ಲಿ ಡೆಪಾಸಿಟ್ ಆಗುತ್ತೆ, ಅದರ ಹ್ಯಾಬಿಟಾಟಲ್ಲಿ ಡೆಪಾಸಿಟ್ ಆಗುತ್ತೆ. ಓಕೆ, ಯಾವಾಗ ಸೆಲ್ ವಾಲ್ ಅಲ್ಲಿ ಡೆಪಾಸಿಟ್ ಆಗುತ್ತೆ, ಭಾಳ ಬೇಗ ಡೆಸ್ಟ್ರಾಯ್ ಆಗಲ್ಲ. ಆ ಏರಿಯಾನ ನೀವು ಒಬ್ಸರ್ವ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂದರೆ, ಕಂಪ್ಲೀಟ್ಲಿ ಡಯಟಮೇಷಿಯಸ್ ಕವರಿಂಗ್ ಥರ ಕಾಣಿಸುತ್ತೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ಡ್ ಆಸ್ ಎ ಡಯಟಮೇಷಿಯಸ್ ಅರ್ತ್ ಅಂತೇಳಿ ನಾವೇನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ಈ ವರ್ಡ್ನ ನೆನ್ಪಿಟ್ಕೊಳ್ಳಿ. ಡಯಟಮೇಷಿಯಸ್ ಅರ್ತ್ ಅಂದ್ಕೊಳ್ಳಿ, ಎಲ್ಲಿ ಬರುತ್ತದು, ಕ್ರೈಸೋಫೈಟ್ಸ್ ಟರ್ಮ್ನ ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಡಯಟಮೇಷಿಯಸ್ ಅರ್ತ್ ಅಂತ ಟರ್ಮ್ ಯೂಸ್ ಮಾಡ್ತೀರಂದ್ರೆ, ಅಕ್ಯುಮಿಲೇಷನ್ ಆಫ್ ಸೆಲ್ ವಾಲ್ ಡೆಪಾಸಿಟ್ಸ್ of diatoms over several years form diatomaceous earth. ಡೆಫಿನೇಷನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅಕ್ಯುಮಿಲೇಷನ್ ಆಫ್ ಸೆಲ್ ವಾಲ್ ಡೆಪಾಸಿಟ್ಸ್, ಯಾಕಂದರೆ ಯಾವಾಗ ಡಯಟಮ್ ಸತ್ತೋಯ್ತು, ಆ ಎಲ್ಲ ಸೆಲ್ ವಾಲ್ ಕಂಟೆಂಟ್ ಏನಾಯಿತು, ಬಾಟಮಿಗೆ ಹೋಯಿತು. ಅಕ್ಯುಮಿಲೇಷನ್ ಆಫ್ ಸೆಲ್ ವಾಲ್ ಡೆಪಾಸಿಟ್ಸ್ ಆಫ್ ಡಯಟಮ್ಸ್ ಓವರ್ ಎ ಸೆವರಲ್ ಇಯರ್ಸ್. ಏನಕ್ಕೆ ಸೆವರಲ್ ಇಯರ್ಸ್ ಪ್ರೆಸೆಂಟ್ ಇದೆ ಅಂದರೆ, ಬಿಕಾಸ್ ದಟ್ ಸೆಲ್ ವಾಲ್ ಕಂಟೈನ್ ದಿ ಸಿಲಿಕಾ ಆ್ಯಂಡ್ ದೆ ಫಾರ್ಮ್ ಡಯಟಮೇಷಿಯಸ್ ಅರ್ತ್ನ ಏನು ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ಎಂಟೈರ್ ಅದರ ಏನು ಹ್ಯಾಬಿಟ್ಯಾಟ್ಸ್ ಇದೆ ಆ ಎಲ್ಲದರೂ ನಾವೇನು ಮಾಡ್ತೀವಿ, ಇದರ ಡಿಸ್ಟ್ರಿಬ್ಯೂಷನ್ ಅಬ್ಸರ್ವ್ ಮಾಡ್ತೀವಿ ಅಥವಾ ಇದರ ಡೆಪೋಸಿಷನ್ ಅಬ್ಸರ್ವ್ ಮಾಡ್ತೀವಿ. ದಟ್ಸ್ ವೈ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಡಯಟಮೇಷಿಯಸ್ ಅರ್ತ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಗ್ರೂಪ್ ಕ್ರೈಸೋಫೈಟಾ ಅಂತೇಳಿ ಕರಿತೀವಿ. ನಾನು ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ, ಜಸ್ಟ್ ಕ್ಯಾರೆಕ್ಟರ್ಸ್ನ ಮಾತ್ರ ಅಬ್ಸರ್ವ್ ಮಾಡಿ. ಇಲ್ಲಿ ಕ್ರೈಸೋಫೈಟ್ಸ್ ಅಂದ್ಕೊಳ್ಳೆ ಫಸ್ಟ್ ಬರೆಯುವಂಥ ಟರ್ಮ್ ಡಯಟಮ್ಸ್ ಆ್ಯಂಡ್ ಗೋಲ್ಡನ್ ಆಲ್ಗಿ. ಸೆಲ್ ವಾಲ್ ಅಂದ್ಕೊಳ್ಳೆ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಸಿಲಿಕಾ. ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿದರೆ, ಈ ಸೆಲ್ ವಾಲಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಟು ಸಿ ದಿ ಟೂ ಥಿನ್ ಓವರ್ಲ್ಯಾಪಿಂಗ್ ಶೆಲ್ಸ್ನ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದಟ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸಿಲಿಕಾ. ದಟ್ಸ್ ವೈ ದೆ ಶೋ ಡಯಟಮೇಷಿಯಸ್ ಅರ್ತ್. ಡಯಟಮೇಷಿಯಸ್ ಅರ್ತ್ ಅಂದರೆ ಇಲ್ಲಿ ನಿಮಗಿದೆ ಮೀನಿಂಗ್, ಅಕ್ಯುಮಿಲೇಷನ್ ಆಫ್ ಸೆಲ್ ವಾಲ್ ಡೆಪಾಸಿಟ್ಸ್ ಆಫ್ ಡಯಟಮ್ಸ್ over several years form diatomaceous earth. This is about the first group Chrysophyta. Next second one observe ಮಾಡಿದರೆ, ಇದು ಫೋಟೋಗ್ರಫಿ ಆಲ್ರೆಡಿ ನೀವು ನೋಡಾಗಿದೆ. ನೆಕ್ಸ್ಟ್ Dinoflagellates. ಓಕೆ, ದಿ ಸೆಕೆಂಡ್ ಒನ್ ಈಸ್ ಡಿನೋಫ್ಲಾಜೆಲೇಟ್ಸ್. ಇಲ್ಲಿ ನೋಡಿ, ಡಿನೋಫ್ಲಾಜೆಲೇಟ್ಸ್ ಅಂದ್ಕೊಳ್ಳಿ ನಾವು ಫಸ್ಟ್ ಬರೆಯೋದು ಮೋಸ್ಟ್ಲಿ ಮೆರೈನ್ ಆ್ಯಂಡ್ ಫೋಟೋಸಿಂಥೆಟಿಕ್. ಮೆರೈನ್ ಅಂದರೆ ಮೀನಿಂಗ್ ಗೊತ್ತಿದೆ, ಫೋಟೋಸಿಂಥೆಟಿಕ್ ಅಂದರೆ ನಿಮಗೆ ಮೀನಿಂಗ್ ಗೊತ್ತಿದೆ. ದಟ್ ಈಸ್ ದಿ ಫಸ್ಟ್ ಒನ್. ದಿ ಡಿನೋಫ್ಲಾಜೆಲೇಟ್ಸ್ ಆರ್ ಮೋಸ್ಟ್ಲಿ ಮೆರೈನ್ ಆ್ಯಂಡ್ ಫೋಟೋಸಿಂಥೆಟಿಕ್ ಅಂತ ಫಸ್ಟ್ ಟರ್ಮ್ ಯೂಸ್ ಮಾಡ್ತೀರಾ. ಸೆಕೆಂಡ್ ಟರ್ಮ್ ಯೂಸ್ ಮಾಡಿದರೆ ದೇ ಅಪಿಯರ್ ಎಲ್ಲೋ, ಅಂದರೆ ಡಿನೋಫ್ಲಾಜೆಲೇಟ್ಸ್ನ ಕಲರ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಡಿನೋಫ್ಲಾಜೆಲೇಟ್ಸ್ ಅಪಿಯರ್ ಯೆಲ್ಲೋ ಕಲರೇಷನ್,
or green coloration or brown coloration or blue coloration or red coloration. Different colorations ಅಲ್ಲಿ ಪ್ರೆಸೆಂಟ್ ಇದೆ ಡಿಪೆಂಡಿಂಗ್ ಆನ್ ದಿ ಮೇನ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದೇರ್ ಸೆಲ್. ಆ ಸೆಲ್ಲಲ್ಲಿರುವಂಥ ಪಿಗ್ಮೆಂಟ್ಗಳೇನು ಮಾಡುತ್ತೆ, ಈ ಕಲರೇಷನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವೇನೀಗ ಡಿನೋಫ್ಲಾಜೆಲೇಟ್ಸ್ ಅಂದ್ಕೂಡಲೇ ನಂಬರ್ ಆಫ್ ಕಲರೇಷನ್ ಇಂಡಿಕೇಟ್ ಮಾಡ್ತೀವಿ. ಈ ನಂಬರ್ ಆಫ್ ಕಲರೇಷನ್ ಯಾವುದರಿಂದ ಬಂದಿದ್ದಂದರೆ ಪಿಗ್ಮೆಂಟ್ಸ್ಗಳೇನು ಮಾಡುತ್ತೆ, ಈ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಆ ಪಿಗ್ಮೆಂಟ್ಸ್ ಎಲ್ಲಿರುತ್ತೆ ಅಂದರೆ ದೇ ಆರ್ ಪ್ರೆಸೆಂಟ್ ಇನ್ ದೇರ್ ಸೆಲ್ಸ್ ಅಲ್ಲಿ ಏನಾಗುತ್ತೆ, ಪ್ರೆಸೆಂಟ್ ಇದೆ. ಇದು ಸೆಕೆಂಡ್ ಫೀಚರ್ಸ್ ಆಯಿತು. ಓಕೆ, ಯಾವ್ಯಾವ ಕಲರೇಷನ್ಸ್ ಇದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ದಾರೆ. ಮೋಸ್ಟ್ ಆಫ್ ದೆಮ್ ಹ್ಯಾವ್ ಟು ಫ್ಲಾಜೆಲ್ಲ. ಮೋಸ್ಟ್ ಆಫ್ ದೆಮ್ ಡಿನೋಫ್ಲಾಜೆಲೇಟ್ಸ್ನ ಒಬ್ಸರ್ವ್ ಮಾಡ್ತಾ ಹೋದರೆ ಇದರಲ್ಲಿ ಎಷ್ಟು ಫ್ಲಾಜೆಲ್ಲ ಇದೆ? ಇಟ್ ಹ್ಯಾಸ್ ಟು ಫ್ಲಾಜೆಲ್ಲ. ಒನ್ ಈಸ್ ಲಾಂಗಿಟ್ಯೂಡಿನಲ್ ಆ್ಯಂಡ್ ಅನದರ್ ಒನ್ ಈಸ್ ಟ್ರಾನ್ಸ್ವರ್ಸ್ ಫ್ಲಾಜೆಲ್ಲ ಅಂತೇಳಿ ಕರಿತೀವಿ. ಮೋಸ್ಟ್ ಆಫ್ ದಿ ಡಿನೋಫ್ಲಾಜೆಲೇಟ್ ಹ್ಯಾಸ್ ಟು ಫ್ಲಾಜೆಲ್ಲ. ಒನ್ ಈಸ್ ಕನ್ಸಿಡರ್ ಆಸ್ ಎ ಲಾಂಗಿಟ್ಯೂಡಿನಲ್ ಫ್ಲಾಜೆಲ್ಲ ಆ್ಯಂಡ್ ಅನದರ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಟ್ರಾನ್ಸ್ವರ್ಸ್ ಫ್ಲಾಜೆಲ್ಲ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಇದನ್ನು ನೀಟಾಗಿ ಇಂಡಿಕೇಟ್ ಮಾಡಿ. ರೆಡ್ ಡಿನೋಫ್ಲಾಜೆಲೇಟ್ಸ್, ಇದಕ್ಕೆ ಎಕ್ಸಾಂಪಲ್ ಹಾಕಿದರೆ Goniolox is an example. Goniolox is an example for red dinoflagellates. ಟರ್ಮ್ ನೀಟಾಗಿ ನೋಡ್ಕೊಳ್ಳಿ, ನಾನು ನೆಕ್ಸ್ಟ್ ಒಂದು ಫೋಟೋಗ್ರಫಿ ತೋರಿಸ್ತೀನಿ. ರೆಡ್ ಡಿನೋಫ್ಲಾಜೆಲೇಟ್ಸ್ ಅಂಡರ್ಗೋ ಸಚ್ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್, ಅಂದರೆ ತನ್ನ ನಂಬರ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಅದನ್ನು ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಭಾಳ ಬೇಗ ಫಾಸ್ಟಾಗಿ ಏನು ಮಾಡ್ತಿದೆ, ಮಲ್ಟಿಪ್ಲೈ ಆಗ್ತಿದೆ. ರೆಡ್ ಡಿನೋಫ್ಲಾಜೆಲೇಟ್ ಅಂಡರ್ಗೋ ಸಚ್ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ದಟ್ ಮೇಕ್ ಸಿ ಅಪಿಯರ್ ರೆಡ್. ಯಾವಾಗ ಮಲ್ಟಿಪ್ಲಿಕೇಶನ್ ತುಂಬ ಜಾಸ್ತಿ ಆಗುತ್ತೆ, ಎಂಟೈರ್ ಏರಿಯಾ ಯಾರಿಂದ ಕವರ್ ಆಗಿರುತ್ತೆ? ರೆಡ್ ಡಿನೋಫ್ಲಾಜೆಲೇಟ್ಸಿಂದ ಏನಾಗಿರುತ್ತೆ, ಕವರ್ ಆಗಿರುತ್ತೆ. ಆ ಏರಿಯಾನ ನಾವೇನಂತ ಕರಿತೀವಿ ಅಂದರೆ ರೆಡ್ ಟೈಡ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಈ ಫೋಟೋಗ್ರಫಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಫೋಟೋಗ್ರಫಿ ಇದೆ. ಒಂದು ಮೆರೈನ್ ಬಾಡಿಯ ಫೋಟೋ ಅಬ್ಸರ್ವ್ ಮಾಡ್ತಾ ಹೋದರೆ ನಿಮಗಿಲ್ಲ ಇಲ್ಲೆಲ್ಲ ರೆಡ್ ಕಲರೇಷನ್ ಕಾಣಿಸ್ತಾ ಇದೆ. ಏನಕ್ಕೆ ರೆಡ್ ಕಲರೇಷನ್ ಕಾಣಿಸ್ತಿದೆ ಅಂದರೆ ಇಲ್ಲಿ ರೆಡ್ ಡಿನೋಫ್ಲಾಜೆಲೇಟು ಪ್ರೆಸೆಂಟ್ ಇದೆ. ಈ ರೆಡ್ ಡಿನೋಫ್ಲಾಜೆಲೇಟ್ ಏನು ಮಾಡ್ತು, ತನ್ನ ನಂಬರ್ನ ಇನ್ಕ್ರೀಸ್ ಮಾಡ್ತು, ಅಂದರೆ ರ್ಯಾಪಿಡಾಗಿ ಮಲ್ಟಿಪ್ಲೈ ಆಯಿತು. ಯಾವಾಗ ರ್ಯಾಪಿಡಾಗಿ ಮಲ್ಟಿಪ್ಲೈ ಆಗುತ್ತೆ, ಎಂಟೈರ್ ವಾಟರ್ ಬಾಡಿ ಯಾರಿಂದ ಕವರ್ ಆಯಿತು? ರೆಡ್ ಡಿನೋಫ್ಲಾಜೆಲೇಟ್ಸಿಂದ ಕವರ್ ಆಯಿತು. ಯಾವಾಗ ರೆಡ್ ಡಿನೋಫ್ಲಾಜೆಲೇಟ್ಸಿಂದ ಕವರ್ ಆಯಿತು, ನಮಗೆ ಆ ಏರಿಯಾ ಯಾವ ಥರ ಕಾಣಿಸುತ್ತೆ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಲುಕ್ ರೆಡ್ ಕಲರೇಷನ್ಸಲ್ಲಿ ಕಾಣಿಸುತ್ತೆ. ಏನಕ್ಕೆ ರೆಡ್ ಕಲರೇಷನ್ಸ್ ಕಾಣಿಸ್ತಿದೆ? ಆ ಎಂಟೈರ್ ಏನು ಸರ್ಫೇಸ್ ಇದೆ ಅಥವಾ ವಾಟರ್ ಬಾಡಿ ಇದೆ, ಅಲ್ಲೆಲ್ಲರೂ ಯಾರು ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ? ರೆಡ್ ಡಿನೋಫ್ಲಾಜೆಲೇಟ್ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ. ಏನಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ ರ್ಯಾಪಿಡ್ ಮಲ್ಟಿಪ್ಲಿಕೇಶನಿಂದ. ಎಂಟೈರ್ ಏರಿಯಾ ನಮ್ಗೆ ಯಾವಾಗ ರೆಡ್ ಕಲರೇಷನ್ಸ್ ಕಾಣಿಸ್ತಿದೆ, ಆಗ ನಾವು ಯೂಸ್ ಮಾಡುವಂಥ ವರ್ಡ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರೆಡ್ ಟೈಡ್ ಅಂತ ಟರ್ಮ್ ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದ್ದಿಲ್ಲ? ಇಲ್ಲಿ ಎರಡು ಇಂಪಾರ್ಟೆಂಟ್ ಟರ್ಮ್ ಬಂತು. ಒಂದು ಡಯಾಟಮೇಷಿಯಸ್ ಅರ್ತ್. ಡಯಾಟಮೇಷಿಯಸ್ ಅರ್ತ್ ಅಂದ್ಕೂಡಲೇ ನಾವೆಲ್ಲಿ ಯೂಸ್ ಮಾಡ್ತೀವಿ? ಕ್ರೈಸೋಫೈಟ್ ಅದೆಲ್ಲ ಟರ್ಮ್ ಯೂಸ್ ಮಾಡ್ತೀವಿ. ಇನ್ನೊಂದು ಟರ್ಮ್ ಏನು ಮಾಡ್ತು? ರೆಡ್ ಟೈಡ್ ಅಂತೇಳಿ ಕರಿತೀವಿ. ಯಾವಾಗ ರೆಡ್ ಡಿನೋಫ್ಲಾಜೆಲೇಟು ಮಲ್ಟಿಪ್ಲಿಕೇಶನ್ ಮೂಲಕ ಏರಿಯಾನ ಕವರ್ ಮಾಡುತ್ತೆ, ರೆಡ್ ಕಲರೇಷನ್ಸ್ ಮಾಡುತ್ತೆ, ಆ ವಾಟರ್ ಬಾಡಿ ಆ ಏರಿಯಾ ನಾವೇಂತೀವಿ ಅಂದರೆ ರೆಡ್ ಟೈಡ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ರೆಡ್ ಟೈಡ್ ಅಂತ ಟರ್ಮ್ ಬರೋದಲ್ಲಿ ಡಿನೋಫ್ಲಾಜೆಲೇಟ್ ಅಲ್ಲಿ ಏನು ಮಾಡ್ತೀವಿ, ಟರ್ಮ್ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಗ್ರೂಪ್ ಡಿನೋಫ್ಲಾಜೆಲೇಟ್ಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಹಾಗೆ ಒಂದ್ಸಲಿ ಕ್ಯಾರೆಕ್ಟರ್ನ ನೀಟಾಗಿ ನೋಡ್ಕೊಳ್ಳಿ. ಡಿನೋಫ್ಲಾಜೆಲೇಟ್ಸ್ ಅಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಬರುತ್ತೆ? ಓಕೆ, ಇಲ್ಲಿ ನೋಡಿ ಫೋಟೋಗ್ರಫಿ ಇದೆ ರೆಡ್ ಡಿನೋಫ್ಲಾಜೆಲೇಟ್ಸ್ ಇಂದು. ಏನಕ್ಕೆ ರೆಡ್ ಕಲರೇಷನ್ ಕಾಣಿಸ್ತಿದೆ ಅಂದರೆ ಏನು ಡಿನೋಫ್ಲಾಜೆಲೇಟ್ ಅದ ಸೆಲ್ ಒಳಗಿರುವಂಥ ಪಿಗ್ಮೆಂಟ್ಸ್ ಏನು ಮಾಡ್ತಿದೆ, ರೆಡ್ ಕಲರ್ನ ಪ್ರೊಡ್ಯೂಸ್ ಮಾಡ್ತಿದೆ. ಹಾಗಾಗಿ ಎಂಟೈರ್ ಏರಿಯಾ ರೆಡ್ ಕಲರೇಷನ್ಸ್ ಎಲ್ಲ ಕಾಣಿಸ್ತಿದೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ರೆಡ್ ಟೈಡ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ನೋಡಿದರೆ ದಿ ಥರ್ಡ್ ಒನ್ ಈಸ್ ಯೂಗ್ಲಿನಾಯ್ಡ್ಸ್. ಯೂಗ್ಲಿನಾಯ್ಡ್ಸ್ ಅಂದ್ಕೂಡಲೇ ನಮಗೆ ಫಸ್ಟು ನೆನಪಾಗುವಂಥ ಹೆಸರು ಯಾರು ಗೊತ್ತಾ? ಇಟ್ ಈಸ್ ನಥಿಂಗ್ ಬಟ್ ಯೂಗ್ಲಿನಾ. ನೆನಪಾಗುವಂಥ ಹೆಸರು ಯಾವುದು? ಯೂಗ್ಲಿನಾ. ಎಕ್ಸಾಂಪಲ್ ಏನಾಗುತ್ತೆ, ನೆನಪಾಗುತ್ತೆ ನೋಡಿ. ಯೂಗ್ಲಿನಾಯ್ಡ್ಸ್ ಅಂತೇಳಿ ಕರಿತೀವಿ. ಯೂಗ್ಲಿನಾಯ್ಡ್ಸ್ ಅಂದ್ಕೊಳ್ಳೆ ಫಸ್ಟ್ ಪಾಯಿಂಟ್ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ, ಭಾಳ ಈಸಿಯೆಸ್ಟ್ ಪಾಯಿಂಟ್ ಇದೆ. ಮೆಜಾರಿಟಿ ಆಫ್ ದೆಮ್ ಆರ್ ಫ್ರೆಶ್ ವಾಟರ್ ಆರ್ಗ್ಯಾನಿಸಮ್ ಫೌಂಡ್ ಇನ್ ಸ್ಟಾಗ್ನೆಂಟ್ ವಾಟರ್. ಅಂದರೆ ನಾವು ಏನು ಯೂಗ್ಲಿನಾಯ್ಡ್ಸಲ್ಲಿ ಮೆಂಬರ್ಸ್ಗಳನ್ನ ಅಬ್ಸರ್ವ್ ಮಾಡ್ತಿದ್ದೀವಿ, ಮೆಜಾರಿಟಿ ಆಫ್ ಮೆಂಬರ್ಸ್ ಏನಾಗುತ್ತೆ, ಫ್ರೆಶ್ ವಾಟರ್ ಆಗಿದೆ. ಎಲ್ಲಿ ಪ್ರೆಸೆಂಟ್ ಇದೆ ಅಂದರೆ ಸ್ಟಾಗ್ನೆಂಟ್ ವಾಟರಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಅಂದರೆ ಎಲ್ಲಿ ನೀರು ನಿಂತಿರುತ್ತೆ, ಆ ನಿಂತಿರುವಂಥ ನೀರಲ್ಲಿ ನಾವು ಮ್ಯಾಕ್ಸಿಮಮ್ ಯಾರನ್ನ ಅಬ್ಸರ್ವ್ ಮಾಡ್ತೀವಿ? ಯೂಗ್ಲಿನಾಯ್ಡ್ಸ್ಗಳನ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ಫಸ್ಟ್ ಪಾಯಿಂಟ್ ಬರೀತಾ
ಮೆಜಾರಿಟಿ ಆಫ್ ದೆಮ್ ಆರ್ ಫ್ರೆಶ್ ವಾಟರ್ ಆರ್ಗ್ಯಾನಿಸಮ್ ಫೌಂಡ್ ಇನ್ ಸ್ಟಾಗ್ನೆಂಟ್ ವಾಟರ್ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಫಸ್ಟ್ ಫೀಚರ್ ಆಯಿತು. ಸೆಕೆಂಡ್ ಫೀಚರ್, ಇನ್ಸ್ಟೆಡ್ ಆಫ್ ಸೆಲ್ ವಾಲ್, ನಾವು ಪ್ರೀವಿಯಸ್ ಎಲ್ಲ ಏನು ಮಾಡಿದ್ವಿ, ಸೆಲ್ ವಾಲ್ ಅಂತ ಟರ್ಮ್ ಯೂಸ್ ಮಾಡಿದ್ವಿ. ಸೆಲ್ ವಾಲಲ್ಲಿ ಸೆಲ್ಯುಲೋಸ್ ಇರುತ್ತೆ, ಸಿಲಿಕಾ ಡೆಪೋಸಿಷನ್ ಅಂತ ಟರ್ಮ್ ಯೂಸ್ ಮಾಡಿದ್ವಿ. ಬಟ್ ಯಾವಾಗ ಯೂಗ್ಲಿನಾಯ್ಡ್ಸ್ ಅಂತ ಬರುತ್ತೆ, ಇನ್ ಯೂಗ್ಲಿನಾಯ್ಡ್ಸ್ ಇನ್ಸ್ಟೆಡ್ ಆಫ್ ಸೆಲ್ ವಾಲ್ ದೇ ಹ್ಯಾವ್ ಪ್ರೋಟೀನ್ ರಿಚ್ ಕವರಿಂಗ್. ಪ್ರೋಟೀನ್ ರಿಚ್ ಕವರಿಂಗ್ ಏನಾಗುತ್ತೆ ಪ್ರೆಸೆಂಟ್ ಇದೆ. ದಟ್ ಪ್ರೋಟೀನ್ ರಿಚ್ ಕವರಿಂಗ್ ಇಸ್ ಕಾಲ್ಡ್ ಏನಂತ ಕರಿತೀವಿ, ಪೆಲಿಕಲ್ ಅಂತೇಳಿ ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಸೆಲ್ ವಾಲ್ ದೇ ಕಂಟೈನ್ ಪ್ರೋಟೀನ್ ರಿಚ್ ಲೇಯರ್, ದಟ್ ಪ್ರೋಟೀನ್ ರಿಚ್ ಲೇಯರ್ ಇಸ್ ಕಾಲ್ಡ್ ಪೆಲಿಕಲ್ ಅಂತೇಳಿ ಏನು ಮಾಡ್ತೀವಿ ಟರ್ಮ್ ಯೂಸ್ ಮಾಡ್ತೀವಿ. ಇದು ಸೆಕೆಂಡ್ ಒನ್ ಆಯಿತು. ನೆಕ್ಸ್ಟ್ ಥರ್ಡ್ ಒನ್, ದಿ ಯೂಗ್ಲಿನಾಯ್ಡ್ ಹ್ಯಾಸ್ two flagella. They have two flagella. One flagella is short and another flagella is long ಅಂತೇಳಿ ಕರಿತೀವಿ. ಪ್ರೀವಿಯಸ್ ಅಲ್ಲೂ ಅಷ್ಟೇ ಮೋಸ್ಟ್ಲಿ ಆರ್ ಮೋಸ್ಟ್ ಆಫ್ ಕೇಸಸ್ ಇಟ್ ಹ್ಯಾಸ್ ಟೂ ಫ್ಲಾಜೆಲ್ಲ ಅಂತೇಳಿ ಇಂಡಿಕೇಟ್ ಮಾಡಿದ್ವಿ. ಒಂದು ಲಾಂಗಿಟ್ಯೂಡಿನಲ್ ಫ್ಲಾಜೆಲ್ಲ, ಇನ್ನೊಂದು ಟ್ರಾನ್ಸ್ವರ್ಸ್ ಫ್ಲಾಜೆಲ್ಲ. ಎಲ್ಲಿ ಯೂಸ್ ಮಾಡಿದ್ರಿ, ಡಿನೋಫ್ಲಾಜೆಲೆಟದಲ್ಲಿ. ಯೂಗ್ಲಿನಾಯ್ಡ್ ಬಂದ ಕೂಡಲೇ ಏನಾಗುತ್ತೆ, ಇಲ್ಲೂ ಟೂ ಫ್ಲಾಜೆಲ್ಲ ಇರುತ್ತೆ. ಬಟ್ ಈ ಫ್ಲಾಜೆಲ್ಲದಲ್ಲಿ ಏನಾಗುತ್ತೆ, ದಿ ಒನ್ ಫ್ಲಾಜೆಲ್ಲ ಇಸ್ ಲಾಂಗ್ ಆ್ಯಂಡ್ ಅನದರ್ ಫ್ಲಾಜೆಲ್ಲ ಇಸ್ ಶಾರ್ಟ್ ಅಂತೇಳಿ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಇದು ಥರ್ಡ್ ಕ್ಯಾರೆಕ್ಟರ್ ಆಯಿತು. ಆ್ಯಂಡ್ ದಿ ಫೋರ್ತ್ ಕ್ಯಾರೆಕ್ಟರ್ ಈಸ್ ಮೋಡ್ ಆಫ್ ನ್ಯೂಟ್ರಿಷನ್. ಮೋಡ್ ಆಫ್ ನ್ಯೂಟ್ರಿಷನ್ ಯೂಗ್ಲಿನಾಯ್ಡ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಒನ್ ಈಸ್ ಫೋಟೋಸಿಂಥೆಟಿಕ್ ಆ್ಯಂಡ್ ಅಂದರ್ ಒನ್ ಈಸ್ ಹೆಟ್ರೋಟ್ರೋಪ್ಸ್ ಅಂತೇಳಿ ಕರಿತೀವಿ. ಅಂದರೆ ವ್ಯಾನ್ ದಿ ಸನ್ಲೈಟ್ ಇಸ್ ಪ್ರೆಸೆಂಟ್, ಸನ್ಲೈಟ್ ಪ್ರೆಸೆಂಟ್ ಇದ್ದಾಗ ದಿ ಮೋಡ್ ಆಫ್ ನ್ಯೂಟ್ರಿಷನ್ ಇಸ್ ಫೋಟೋಸಿಂಥೆಟಿಕ್. ತನಗೆ ಬೇಕಾಗಿರುವಂಥ ಫುಡ್ನ ತಾನೇ ಸಿಂಥಸೈಸ್ ಮಾಡುತ್ತೆ. ಯಾವಾಗ, ವ್ಯಾನ್ ದಿ ಸನ್ಲೈಟ್ ಈಸ್ ಪ್ರೆಸೆಂಟ್. ಓಕೆ, ವ್ಯಾನ್ ದಿ ಸನ್ಲೈಟ್ ಈಸ್ ಆಬ್ಸೆಂಟ್ ದೇ ಶೋ heterotrophic mode of nutrition. That means that depends upon the other individuals ಮೇಲೆ ಏನಾಗುತ್ತೆ ಡಿಪೆಂಡ್ ಆಗುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದನ್ನ ಲಾಸ್ಟ್ ಪಾಯಿಂಟ್ ಕ್ಲೀನಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ. ನ್ಯೂಟ್ರಿಷನ್ ಫೋಟೋಸಿಂಥೆಟಿಕ್ ಆರ್ ಆಟೋಟ್ರೋಪಿಕ್ ವ್ಯಾನ್ ದಿ ಸನ್ಲೈಟ್ ಈಸ್ ಪ್ರೆಸೆಂಟ್. ವ್ಯಾನ್ ದಿ ಸನ್ಲೈಟ್ ಈಸ್ ಆಬ್ಸೆಂಟ್ ದೇ ಶೋ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಏನು ಮಾಡುತ್ತೆ ತೋರಿಸುತ್ತೆ. ದಟ್ ಈಸ್ ದಿ ಕ್ಯಾರೆಕ್ಟರ್ಸ್ ಆಫ್ ಯೂಗ್ಲಿನಾಯ್ಡ್ಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಟೋಟಲಿ ನಾವು ಫಸ್ಟ್ ಈಗ ಪ್ರೀವಿಯಸ್ ಸ್ಲೈಡಲ್ಲಿ ಏನು ಮಾಡಿದ್ವಿ, ಪ್ರೊಟಿಸ್ಟಾ ಇನ್ಕ್ಲೂಡ್ಸ್ ಫಾಲೋಯಿಂಗ್ ಗ್ರೂಪ್ಸ್ ಅಂತ ಬರ್ಕೊಂಡ್ವಿ. ಆ ಫಾಲೋಯಿಂಗ್ ಗ್ರೂಪ್ಸಲ್ಲಿ 5 ಲೀಸ್ಟ್ನ ಮಾಡ್ಕೊಂಡಿದ್ವಿ. ಅದರಲ್ಲಿ ಫಸ್ಟ್ ಒನ್ ಯಾವುದು, ಕ್ರೈಸೋಫೈಟ್ಸ್. ಸೆಕೆಂಡ್ ಒನ್ ಡಿನೋಫ್ಲಾಜೆಲೇಟ್ಸ್. ಥರ್ಡ್ ಒನ್ ಯೂಗ್ಲಿನಾಯ್ಡ್ಸ್. ಫೋರ್ತ್ ಒನ್ ಸ್ಲೈಮ್ ಮೋಲ್ಡ್ಸ್ ಆ್ಯಂಡ್ ಫಿಫ್ತ್ ಒನ್ ಈಸ್ ಪ್ರೋಟೋಜೋವನ್ಸ್ ಅಂತೇಳಿ ಕರೆದ್ವಿ. ಈಗ ಅದರಲ್ಲಿ 3 ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಒನ್ ಯಾವುದು, ಕ್ರೈಸೋಫೈಟ್ಸ್. ಒಂದ್ಸಲ ರಿಪೀಟ್ ಮಾಡ್ಬೋದಾ, ವಿಡಿಯೋ ನೋಡ್ತಾ ಇದ್ದೀರಾ, ಪಾಯಿಂಟ್ಸ್ಗಳನ್ನ ಮಾಡ್ಕೊಂಡಿದ್ದೀರಾ. ಕ್ರೈಸೋಫೈಟ್ಸ್ ಅಂದ್ಕೊಳ್ಳೆ ನೆನಪಾಗೋದು ಯಾರು, diatoms and golden algae. And these chrysophytes show diatoms show diatomaceous earth. ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ಬಂದಿದ್ದು ಡಿನೋಫ್ಲಾಜೆಲೇಟ್ಸ್. ಡಿನೋಫ್ಲಾಜೆಲೇಟ್ಸ್ ಅಂದ್ಕೊಳ್ಳೆ ನಾವು ಮೈನಾಗಿ ಯೂಸ್ ಮಾಡುವಂಥ ಟರ್ಮ್ ಇಲ್ಲಿ ನೋಡಿ. ಡಿನೋಫ್ಲಾಜೆಲೇಟ್ ಏನಾಗುತ್ತೆ, ಡಿಫ್ರೆಂಟ್ ಕಲರೇಷನ್ಸಲ್ಲಿ ಪ್ರೆಸೆಂಟ್ ಇದೆ. ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ರೆಡ್, ಬ್ಲೂ ನಂಬರ್ ಆಫ್ ಕಲರೇಷನ್ಸ್ನ ಕೊಡ್ತೀವಿ. ಏನಕ್ಕೆ ಆ ಕಲರೇಷನ್ಸ್ ಇದೆ ಅಂದರೆ ಬಿಕಾಸ್ ಆಫ್ ದಿ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದೇರ್ ಸೆಲ್. ಸೆಲ್ಲಲ್ಲಿರುವಂಥ ಪಿಗ್ಮೆಂಟ್ ಏನು ಮಾಡುತ್ತೆ, ಈ ಕಲರೇಷನ್ ಎಕ್ಸಿಕ್ಯೂಟ್ ಮಾಡುತ್ತೆ. ಅದರಲ್ಲೂ 2 ಫ್ಲಾಜೆಲ್ಲ ಇದೆ, ಒಂದು ಲಾಂಗಿಟ್ಯೂಡಿನಲ್, ಇನ್ನೊಂದು ಟ್ರಾನ್ಸ್ವರ್ಸ್ ಫ್ಲಾಜೆಲ್ಲ ಅಂತೇಳಿ ಕರಿತೀವಿ. ಆ್ಯಂಡ್ ದಿಸ್ ಡಿನೋಫ್ಲಾಜೆಲೇಟ್ಸ್ ಶೋ ರೆಡ್ ಟೈಡ್. ಈ ಟರ್ಮ್ನ ನೆನ್ಪಿಟ್ಕೊಳ್ಳಿ, ರೆಡ್ ಟೈಡ್ ಇದು ಬರೋದಲ್ಲಿ ಡಿನೋಫ್ಲಾಜೆಲೇಟ್ಸಲ್ಲಿ. ಆ್ಯಂಡ್ ಥರ್ಡ್ ಒನ್ ಈಸ್ ಯೂಗ್ಲಿನಾಯ್ಡ್ಸ್. ದಿ ಬೆಸ್ಟ್ ಎಕ್ಸಾಂಪಲ್ ಈಸ್ ಯೂಗ್ಲಿನಾ. ಮ್ಯಾಕ್ಸಿಮಮ್ ಇದರ ಡಿಸ್ಟ್ರಿಬ್ಯೂಷನ್ ನೋಡ್ತಾ ಹೋದರೆ ಸ್ಟಾಗ್ನೆಂಟ್ ವಾಟರ್ಲೆ ನಾವೇನು ಮಾಡ್ತೀವಿ, ಇದನ್ನು ಅಬ್ಸರ್ವ್ ಮಾಡ್ತೀವಿ. ದೇ ಹ್ಯಾವ್ 2 ಫ್ಲಾಜೆಲ್ಲ. 2 ಫ್ಲಾಜೆಲ್ಲನ ಅಬ್ಸರ್ವ್ ಮಾಡ್ತೀವಿ. ಒನ್ ಈಸ್ ಲಾಂಗ್ ಫ್ಲಾಜೆಲ್ಲ ಆ್ಯಂಡ್ ಅಂದರ್ ಒನ್ ಈಸ್ ದಿ ಶಾರ್ಟ್ ಫ್ಲಾಜೆಲ್ಲ ಅಂತೇಳಿ ಟರ್ಮ್ ಯೂಸ್ ಮಾಡ್ತೀವಿ. ದೇ ಶೋ ಆಟೋಟ್ರೋಪಿಕ್ ಆ್ಯಂಡ್ ಆಲ್ಸೋ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಓಕೆ, ದಿಸ್ ಈಸ್ ಅಬೌಟ್ ದಿ ಕ್ರೈಸೋಫೈಟ್ಸ್, ಡಿನೋಫ್ಲಾಜೆಲೇಟ್ಸ್ ಆ್ಯಂಡ್ ಯೂಗ್ಲಿನಾಯ್ಡ್ಸ್. ರಿಮೈನಿಂಗ್ ಇನ್ನು 2 ಇದೆ, ಒಂದು ಸ್ಲೈಮ್ ಮೋಲ್ಡ್ಸ್, ಮತ್ತೊಂದು ಪ್ರೋಟೋಜೋವನ್ಸ್. ಇವೆರಡನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.